ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 84ರ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಕ್ವಶನ್ ನಂಬರ್ 3. ನಿಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಯಾವ ವೃತ್ತಿಗಳಲ್ಲಿ ಹಿಂದೂ ಸಂಖ್ಯೆಗಳು ಮತ್ತು ಝೀರೋ ಪ್ರಮುಖ ಪಾತ್ರ ವಹಿಸುತ್ತವೆ? ನಮ್ಮ ಸಂಖ್ಯಾ ಪದ್ಧತಿ ಮತ್ತು ಝೀರೋ ಅನ್ನು ಕಂಡುಹಿಡಿಯದಿದ್ದರೆ ಅಥವಾ ಕಲ್ಪಿಸದಿದ್ದರೆ ನಮ್ಮ ಜೀವನವು ಹೇಗೆ ಭಿನ್ನವಾಗಿರುತ್ತಿತ್ತು ಅಂತ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ನೀವು ಯಾವುದೇ ಸೊಲ್ಯೂಷನ್ ಬರೆಯುವ ಅಗತ್ಯವಿಲ್ಲ, ನೇರವಾಗಿ ಉತ್ತರವನ್ನು ಬರೀಬಹುದು. ಮೊದಲಿಗೆ ಕೇಳಿದ್ದಾರೆ, ನಿಮ್ಮ ದೈನಂದಿನ ಜೀವನದಲ್ಲಿ ಮತ್ತೆ ಯಾವ ವೃತ್ತಿಗಳಲ್ಲಿ ಹಿಂದೂ ಸಂಖ್ಯೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಹೇಳ್ಬೋದು, ನಾವು ಈ ಹಿಂದೂ ಸಂಖ್ಯೆಗಳು ಮತ್ತೆ ಝೀರೋವನ್ನ ನಮ್ಮ ದೈನಂದಿನ ಲೆಕ್ಕಾಚಾರದಲ್ಲಿ, ವ್ಯಾಪಾರದಲ್ಲಿ, ಆಧುನಿಕ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಕಂಪ್ಯೂಟಿಂಗ್ ಅಲ್ಲಿ, ಲೆಕ್ಕಪತ್ರ ನಿರ್ವಹಣೆಯಲ್ಲಿ, ಸಮೀಕ್ಷೆಯಲ್ಲಿ, ಎಲ್ಲದರಲ್ಲೂ ಕೂಡ, ಎಲ್ಲಾ ವೃತ್ತಿಗಳಲ್ಲೂ ಕೂಡ ಈ ಝೀರೋ ಮತ್ತೆ ಹಿಂದೂ ಸಂಖ್ಯೆಗಳನ್ನ ಉಪಯೋಗಿಸ್ತೇವೆ ಅಂತ ಈ ಮೊದಲನೇ ಕ್ವಶನ್ಗೆ ಉತ್ತರವನ್ನು ನೀವು ಬರೀಬಹುದು. ಹಾಗೆ ಎರಡನೇ ಕ್ವಶನ್ ಕೇಳಿದ್ದಾರೆ, ಈಗ ನಮ್ಮ ಸಂಖ್ಯಾ ಪದ್ಧತಿ ಮತ್ತೆ ಝೀರೋ ಇಲ್ಲದಿದ್ರೆ ಏನಾಗ್ತಿತ್ತು ಅಂತೇಳಿ. ಸೊ ನಮ್ಮ ಸಂಖ್ಯಾ ಪದ್ಧತಿ ಮತ್ತೆ ಝೀರೋ ಅನ್ನ ಕಂಡುಹಿಡಿಯದಿದ್ರೆ ನಮ್ಗೆ ಸಂಖ್ಯೆಗಳ ಸ್ಥಾನ ಬೆಲೆ ಓದ್ಲಿಕ್ಕೆ ಅಥವಾ ಲೆಕ್ಕಾಚಾರ ಮಾಡಲಿಕ್ಕೆ ತುಂಬಾ ಕಷ್ಟಕರವಾಗುತ್ತಿತ್ತು. ಹಾಗೆ ಕಂಪ್ಯೂಟರ್ ಕೂಡ ಇರ್ತಿರ್ಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಉತ್ತರವಾಗಿ. ನಮ್ಮ ದೈನಂದಿನ ಜೀವನದ ಹಣಕಾಸು ವ್ಯವಹಾರದಲ್ಲಿ ಆಧುನಿಕ ವಿಜ್ಞಾನ, ತಂತ್ರಜ್ಞಾನ, ಕಂಪ್ಯೂಟಿಂಗ್, ಲೆಕ್ಕಪತ್ರ ನಿರ್ವಹಣೆ, ಸಮೀಕ್ಷೆ ಈ ವೃತ್ತಿಗಳಲ್ಲಿ ಹಿಂದೂ ಸಂಖ್ಯೆಗಳು ಮತ್ತು ಝೀರೋ ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ಸಂಖ್ಯಾ ಪದ್ಧತಿ ಮತ್ತು ಝೀರೋ ಅನ್ನು ಕಂಡುಹಿಡಿಯದಿದ್ರೆ ನಮಗೆ ಸಂಖ್ಯೆಗಳ ಸ್ಥಾನ ಬೆಲೆ ಓದಲು ಅಥವಾ ಯಾವುದೇ ಲೆಕ್ಕಾಚಾರ ಮಾಡಲು ಕಷ್ಟವಾಗುತ್ತಿತ್ತು. ಈ ರೀತಿಯಲ್ಲಿ ನೀವು ಮೂರನೇ ಪ್ರಶ್ನೆಯ ಉತ್ತರವನ್ನ ಬರೀಬಹುದು. ನಂತರ ನಾವು ಕ್ವಶನ್ ನಂಬರ್ 4 ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 4ರಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡುವ. ಸೊ ಕ್ವಶನ್ ನಂಬರ್ 4 ನಮ್ಗಿಲ್ಲಿ ಕೊಟ್ಟಿದ್ದಾರೆ, ಪ್ರಾಚೀನ ಭಾರತೀಯರು ಹಿಂದೂ ಸಂಖ್ಯಾ ಪದ್ಧತಿಗೆ ಆಧಾರ 10 ಅನ್ನು ಬಳಸ್ತಿದ್ರು, ಏಕೆಂದ್ರೆ ಮಾನವರಿಗೆ 10 ಬೆರಳುಗಳಿವೆ ಮತ್ತು ಅದರಿಂದ ನಾವು ನಮ್ಮ ಬೆರಳುಗಳನ್ನು ಎಣಿಸಲು ಬಳಸಬಹುದು. ಆದರೆ ನಮಗೆ ಕೇವಲ 8 ಬೆರಳುಗಳಿದ್ರೆ ಏನಾಗುತ್ತಿತ್ತು? ಆಗ ನಾವು ಸಂಖ್ಯೆಗಳನ್ನ ಹೇಗೆ ಬರೆಯುತ್ತಿದ್ದೆವು? ನಾವು ಬದಲಿಗೆ ಆಧಾರ 8 ಅನ್ನು ಬಳಸುತ್ತಿದ್ದರೆ ಹಿಂದೂ ಅಂಕಿಗಳು ಹೇಗಿರುತ್ತವೆ? ಆಧಾರ 5, ಆಧಾರ 10, ಹಿಂದೂ ಅಂಕಿ 25 ಕ್ರಮವಾಗಿ ಆಧಾರ 8 ಮತ್ತು ಆಧಾರ 5 ಹಿಂದೂ ಅಂಕಿಗಳಾಗಿ ಬರೆಯಲು ಪ್ರಯತ್ನಿಸಿ. ನೀವು ಆಧಾರ 2ರಲ್ಲಿ ಬರೆಯಬಹುದೇ? ನಕ್ಷೆಯು ವಿಭಿನ್ನ ನಾಗರಿಕತೆಗಳ ಸ್ಥಳಗಳ ಇದು ಕ್ವಶನ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ನಾವು 10 ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇದ್ದೆವು, ಅಂದ್ರೆ 0ಯಿಂದ 9ರವರೆಗೆ ಆಧಾರ 10ರ ಸಂಖ್ಯಾ ಪದ್ಧತಿ ಆಗಿತ್ತು. ಈಗ ಮಾನವರಿಗೆ ಕೂಡ 10 ಬೆರಳುಗಳಿವೆ, ಹಾಗಾಗಿ ನಾವು ಅಲ್ಲಿ 10 ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇದ್ದೆವು ಅಂತ ಹೇಳ್ಬೋದು. ಈಗ ಒಂದು ವೇಳೆ ಕೇವಲ 8 ಬೆರಳುಗಳಿದ್ರೆ ಆಗ ನಾವು ಯಾವ ಸಂಖ್ಯಾ ಪದ್ಧತಿಯನ್ನ ಬಳಸಬಹುದಿತ್ತು ಅಂತ ಕೇಳಿದ್ದಾರೆ. ಸೊ 8 ಬೆರಳುಗಳಿದ್ರೆ ನಾವು ಆಗ ಆಧಾರ 8 ಸಂಖ್ಯಾ ಪದ್ಧತಿಯನ್ನ ಬಳಸುತ್ತಿದ್ದೆವು ಅಂತ ನೀವಿಲ್ಲಿ ಉತ್ತರವಾಗಿ ಬರೀಬಹುದು. ಮಾನವರಿಗೆ ಕೇವಲ 8 ಬೆರಳುಗಳಿದ್ದರೆ ಆಧಾರ 8 ಸಂಖ್ಯಾ ಪದ್ಧತಿಯನ್ನ ಬಳಸ್ತಿದ್ರು ಅಂತೇಳಿ ಈ ಮೊದಲನೇ ಕ್ವಶನ್ಗೆ ನೀವು ಉತ್ತರವನ್ನ ಬರೀಬಹುದು. ನಂತರ ಇಲ್ಲಿ ಕೇಳಿದ್ದಾರೆ, ಆಗ ನಾವು ಯಾವ ಸಂಖ್ಯೆಗಳನ್ನ ಬರೆಯುತ್ತಿದ್ದೆವು ಅಂತ ಕೇಳಿದ್ದಾರೆ, ಅಂದ್ರೆ ಆಧಾರ 8 ಸಂಖ್ಯಾ ಪದ್ಧತಿಯಲ್ಲಿ. ಸೊ ಇಲ್ಲಿ ನೀವು ಬರೀಬಹುದು ಆಧಾರ, ಎರಡನೇ ಕ್ವಶನ್ಗೆ ಉತ್ತರ ಆಧಾರ 8 ಸಂಖ್ಯಾ ಪದ್ಧತಿಯ ಅಂಕಿಗಳು. ಸಂಖ್ಯಾ ಪದ್ಧತಿಯ ಅಂಕಿಗಳು, ಇದರಲ್ಲಿ ಯಾವುದೆಲ್ಲ ಸಂಖ್ಯೆಗಳನ್ನ ತೆಗೆದುಕೊಳ್ಳಬಹುದು? ನೀವು ಒಟ್ಟಾಗಿ 7 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. ಅಂದ್ರೆ 0, 1, 2, 3, 4, 5, 6,
7 ಈ ರೀತಿಯಲ್ಲಿ 7 ಸಂಖ್ಯೆಗಳನ್ನ ತೆಗೆದುಕೊಳ್ಬಹುದು. ನಂತರ ಇದು 2ನೇ ಕ್ವಶನ್ನ ಉತ್ತರ. ಆಮೇಲೆ ಪುನಃ ಇಲ್ಲಿ ಕೇಳಿದ್ದಾರೆ 3ನೇ ಕ್ವಶನ್, ಆಧಾರ 5 ಸಂಖ್ಯಾ ಪದ್ಧತಿಯನ್ನ ಬಳಸ್ತಾ ಇದ್ರೆ ಆಗ ಸಂಖ್ಯೆಗಳು ಯಾವ ರೀತಿಯಲ್ಲಿ ಇರ್ತಾ ಇದ್ದವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈಗ ಆಧಾರ 5ರ ಸಂಖ್ಯಾ ಪದ್ಧತಿಯ ಆದ್ರೆ, ಸೊ ಆಧಾರ 5 ಸಂಖ್ಯಾ ಪದ್ಧತಿಯ ಅಂಕಿಗಳು ಯಾವುದೆಲ್ಲ ಇರ್ತಾ ಇದ್ದವು ಅಂತೇಳಿ ನೀವು ಬರಿಬೇಕು. ಸೊ ಆಧಾರ 5 ಸಂಖ್ಯಾ ಪದ್ಧತಿಯ ಅಂಕಿಗಳು ಅಂದ್ರೆ ನಾವು 5 ಅಂಕಿಗಳನ್ನ ತೆಗೆದುಕೊಳ್ಬೇಕು. ಸೊ 0ಯಿಂದ ಪ್ರಾರಂಭಿಸಿದ್ರೆ 0, 1, 2, 3 ಮತ್ತೆ 4 ಈ ರೀತಿಯ ಅಂಕಿಗಳನ್ನ ತೆಗೆದುಕೊಳ್ಬಹುದು. ಸೊ ಇದು 3ನೇ ಕ್ವಶನ್ನ ಉತ್ತರ. ಆಮೇಲೆ ಕೇಳಿದ್ದಾರೆ ಆಧಾರ 10 ಇಂದು ಅಂಕಿ 25 ಕ್ರಮವಾಗಿ ಆಧಾರ 8 ಮತ್ತೆ ಆಧಾರ 5 ಹಿಂದೂ ಅಂಕಿಗಳಾಗಿ ನೀವು ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಧಾರ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಆ ಸಂಖ್ಯೆನ ನೀವು ಏನ್ ಮಾಡ್ಬೇಕಂದ್ರೆ ಆಧಾರ 8 ಮತ್ತೆ 5 ಹಿಂದೂ ಅಂಕಿಗಳಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಹೇಗೆ ಬರೀತೀರಾ ಅದನ್ನ ಬರೀಲಿಕ್ಕೆ ಮೊದಲಿಗೆ ಈಗ ಆಧಾರ 8 ಅಂಕಿಯಾಗಿ ಬರೀಬೇಕು ಅಂದ್ರೆ ಈಗ ಕೊಟ್ಟಿರುವಂತ ಸಂಖ್ಯೆ ಯಾವುದು 25. ಸೊ ಈ 25ನ ಯಾವ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಆಧಾರ 10ರ ಸಂಖ್ಯಾ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಯಾವ ಇದರಲ್ಲಿ ಬರೀಬೇಕು ಆಧಾರ 8ರ ಪದ್ಧತಿಯಲ್ಲಿ ಬರೀಬೇಕು. ಅಂದ್ರೆ ನೀವು 8ರಿಂದ ಇದನ್ನ ಭಾಗಿಸ್ಬೇಕು. ಸೊ ಇಲ್ಲಿ 8ರಿಂದ ಭಾಗಿಸಿದಾಗ ನಿಮ್ಗೆ ಏನು ಉತ್ತರ ಬರ್ತದೆ, ಈಗ 25 ಇದೆ. ಸೊ 8 3 24, ಇಲ್ಲಿ ಉಳಿತಾ ಇದೆ 1. ಸೊ ಕೊನೆಗೆ ಇಲ್ಲಿ ಉಳಿತಾ ಇದೆ 3 ಮತ್ತೆ 1. ಸೊ ಈ 3 ಮತ್ತೆ 1 ಏನಿದೆ ಇದು ಆಧಾರ 8ರ ಪದ್ಧತಿಯನ್ನ ತೋರಿಸ್ತದೆ. ಹಾಗೆ ನಾವು ನೆಕ್ಸ್ಟ್ ಯಾವುದನ್ನ ಕನ್ವರ್ಟ್ ಮಾಡಬೇಕು, ಈ 25ನ ನಾವು ಆಧಾರ 5ರ ಪದ್ಧತಿಗೆ ಕೂಡ ಕನ್ವರ್ಟ್ ಮಾಡಬೇಕು. ಸೊ ಆಧಾರ 5ರ ಪದ್ಧತಿಗೆ ಕನ್ವರ್ಟ್ ಮಾಡಬೇಕಾದ್ರೆ ನೀವಿದನ್ನ 5ರಿಂದ ಭಾಗಿಸ್ಬೇಕು. ಈ 25ನ 5ರಿಂದ ಭಾಗಿಸ್ಬೇಕು. ಸೊ 5ರಿಂದ ಭಾಗಿಸಿದಾಗ 5 5 25 ಉಳಿತಾ ಇದೆ 0. ಹಾಗಾಗಿ ಇಲ್ಲಿ ಹೇಳ್ಬೋದು ಉತ್ತರ 50 ಆಧಾರ 5ರ ಸಂಖ್ಯಾ ಪದ್ಧತಿ. ನಂತರ ನಾವೇನ್ ಮಾಡ್ಬೇಕು, ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಆಧಾರ 2ರಲ್ಲಿ ಕೂಡ ಇದನ್ನ ಬರೀಬಹುದೇ ಅಂತ ಕೇಳಿದ್ದಾರೆ. ಆಧಾರ 2ರಲ್ಲಿ ಬರೀಬೇಕಾದ್ರೆ ನಾವಿದನ್ನ 2ರಿಂದ ಭಾಗಿಸ್ಬೇಕು. ಸೊ ಆಧಾರ 2ರಲ್ಲಿ ಬರೆಯುವುದಾದ್ರೆ 25 ಈ ಆಧಾರ 10 ಸಂಖ್ಯೆಯನ್ನ ಆಧಾರ 2ರಲ್ಲಿ ಬರೀಬೇಕಾದ್ರೆ ಇದನ್ನ 2ರಿಂದ ಭಾಗಿಸ್ಬೇಕು. ಸೊ 25 ಇದನ್ನ 2ರಿಂದ ಭಾಗಿಸ್ತಾ ಇದ್ದೇನೆ. ಸೊ 2 12 24 1 ಉಳಿತಾ ಇದೆ. ಆಮೇಲೆ 2 12 0 ಉಳಿತಾ ಇದೆ ಇಲ್ಲಿ ಶೇಷವಾಗಿ ರಿಮೈಂಡರ್. ಹಾಗೆ 2 3 6 ಇಲ್ಲಿ 0 ಉಳಿತಾ ಇದೆ. 2 1 2 ಇಲ್ಲಿ 1 ಉಳಿತಾ ಇದೆ. ಈ ಬದಿಯಲ್ಲಿ ನೀವು ಶೇಷ ಏನಿದೆ ಅದನ್ನ ಬರಿಬೇಕು ಈ ಬದಿಯಲ್ಲಿ. ಹಾಗೆ ಇಲ್ಲಿ ಬರೆಯುವಂಥದ್ದು ನೀವು ಕೋಶಂಟ್ ಭಾಗಲಬ್ಧವನ್ನ ಬರಿಬೇಕು. ಸೊ ನಿಮ್ಗಿಲ್ಲಿ ಕೊನೆಗೆ ಉತ್ತರವಾಗಿ ಏನು ಸಿಗ್ತದೆ, ಉತ್ತರವಾಗಿ ನಿಮ್ಗಿಲ್ಲಿ 1 1 0 0 1. ಸೊ 1 1 0 0 1 ಇದು ಆಧಾರ 2ರ ಕನ್ವರ್ಷನ್ ಅನ್ನು ತೋರಿಸ್ತದೆ. ಈ ರೀತಿಯಲ್ಲಿ ನೀವು ಇದನ್ನ ಬೇರೆ ಬೇರೆ ಒಂದು ಸಂಖ್ಯಾ ಪದ್ಧತಿಯಲ್ಲಿರುವಂತಹ ಸಂಖ್ಯೆಯನ್ನ ಇನ್ನೊಂದು ಸಂಖ್ಯಾ ಪದ್ಧತಿಗೆ ಬರೀಬಹುದು. ನೀವು ಯಾವ ಸಂಖ್ಯಾ ಪದ್ಧತಿಯಲ್ಲಿ ಬರೀತೀರಾ ಆ ಸಂಖ್ಯಾ ಪದ್ಧತಿಯಿಂದ ಭಾಗಿಸ್ಬೇಕು. ಅಂದ್ರೆ ಇಲ್ಲಿ ಮೊದಲಿಗೆ ನಾವೇನ್ ಮಾಡ್ತೇವೆ ಆಧಾರ 10ನ್ನ 8ರ ಪದ್ಧತಿಯಲ್ಲಿ ಬರೀತೇವೆ. ಹಾಗಾಗಿ 8ರಿಂದ 25ನ್ನ ಭಾಗಿಸ್ಬೇಕು. ಸೊ ಈ ಭಾಗಲಬ್ಧವನ್ನ ಇಲ್ಲಿ ಬರೀಲಿಕ್ಕೆ ಮತ್ತೆ ಉಳಿದಿರುವಂತ ಶೇಷ ಏನಿದೆ ಅದನ್ನ ಇಲ್ಲಿ ಬರೀಬೇಕು. ಮತ್ತೆ ಒಟ್ಟಾಗಿ ಬರೆದ್ರೆ ಆಯ್ತು ನಂತರ.